ನನ್ನೊಮ್ಮೆ ಆ ಹೈವೇ ಕರ್ಕೊಂಡು ಹೋಗು ಪ್ಲೀಸ್. ಇಲ್ಲಿ ಆಗ್ತಿಲ್ಲ. ಓ ಬೆಲೂನ್, ಓ ಇತ್ನಾ ರಶ್ ರೇ. ಗೋಪುರದಲ್ಲಿ 18 ಫ್ಲೋರ್ಗಳಿದೆ. ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಮಿಡಲ್ ಆಫ್ ದ ಸಿ. ನಿಮಗೆ ಸ್ಕೂಬಾ ಡೈವಿಂಗ್. ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ನಾನು ಆಕ್ಚುಲಿ ಇರಲಿಲ್ಲ. ಈ ಮುರುಡೇಶ್ವರಕ್ಕೆ ಟೂರ್ ಇದೆ ಅಂತ ಗೊತ್ತಾದ ಮೇಲೆ ಈ ದೇವಸ್ಥಾನದ ಹಿಂದೆಗಡೆ ಅರೇಬಿಯನ್ ಸಿ ಬೀಚ್ ಇದೆ. ಕುಂಬಾಶಿ ಗಣಪತಿ, ಇಡಗುಂಜಿ ಗಣಪತಿ, ಗೋಕರ್ಣ ಗಣಪತಿ ಶರಣು. ಸೊ ಇಡಗುಂಜಿ ದೇವಸ್ಥಾನ ಬಂದಿದ್ವಿ ನೋಡಿ, ಇದೇ ಇಡಗುಂಜಿ ದೇವಸ್ಥಾನ. ಸೊ ಇದೊಂದು ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು. ಸೊ ಗೋಪುರದಲ್ಲಿ ವಿಡಿಯೋ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ಈ ಗೋಪುರದಲ್ಲಿ ಚಾರ್ಜ್ ಇರಲಿಲ್ಲ. ಈಗ ನಾನಿಲ್ಲಿ ಹೋಟೆಲಿಗೆ ಚಾರ್ಜ್ ಇಡ್ಲಿಕ್ಕೋಸ್ಕರ ಅಂತಾನೆ ಹೋಗಿದ್ದು. ಹೇಗಿದ್ರು ಚಾರ್ಜ್ ಇಟ್ರಲ್ಲ. ಒಂದು ಟೀ ಕುಡ್ದು ನಮ್ಮ ಪಯಣ, ನಮ್ಮ ಕೊನೆಯ ಸ್ಟಾಪ್ ಅಂದರೆ ಮುರುಡೇಶ್ವರ ಟೆಂಪಲ್ ಹೋಗಿ ಆಮೇಲೆ ಅದೇ ನಮ್ಮ ಲಾಸ್ಟ್ ಸ್ಟಾಪ್. ಸೊ ಇವತ್ತು ನೋಡಿದ ಎಲ್ಲ ಟೆಂಪಲ್ಗಳು ಶಿವ ಟೆಂಪಲ್ ಮತ್ತು ಗಣಪತಿ ಟೆಂಪಲ್, ಅಪ್ಪ ಮಗನ ಟೆಂಪಲ್ ಇವತ್ತೆಲ್ಲ. ಸೊ ಜಾಸ್ತಿ ಮೋಟೋ ವ್ಲಾಗನ್ನು ಲೆಂತಿ ಮಾಡಲ್ಲ, ಯಾಕಂದರೆ ಚಾರ್ಜ್ ಇಲ್ಲ ಮರೆ. ಈಗ ಮುರುಡೇಶ್ವರದಲ್ಲಿ ಅಲ್ಲೊಂದು ಹೋಟೆಲಲ್ಲಿ ಚಾರ್ಜ್ ಇಡಬೇಕಾಗುತ್ತೆ. ಆಯ್ತು, ಈಗ ಟೈಮ್ 6 ಆಗ್ತಾ ಬಂತು. ಸೊ ಇಲ್ಲಿಂದ ಮುರುಡೇಶ್ವರಕ್ಕೆ 17 ಕಿಲೋಮೀಟ್ರ್ ಇದೆ. ಸೊ 17 ಕಿಲೋಮೀಟ್ರ್ ಹೋಗಿಬಿಟ್ಟು ಮುರುಡೇಶ್ವರದಲ್ಲಿ ನಮ್ಮ ಶಿವನಿಗೆ ಒಂದು ಕೈ ಮುಗಿದು ಅಲ್ಲಿಂದ ನಾನ್ ಸ್ಟಾಪ್ ಟು ಮ್ಯಾಂಗ್ಳೂರು. ಸೊ ಮ್ಯಾಂಗ್ಳೂರಿಗೆ 170 ಕಿಲೋಮೀಟರ್ ಆಗುತ್ತೆ. ಸೊ ಇವರು ಇಬ್ಬರು ಮುಡಿಪು ಹೋಗಬೇಕಾಗುತ್ತೆ. ಸೊ ಮುಡಿಪು ಅಂದರೆ ಈ ತೊಕ್ಕೊಟ್ಟಿಂದ ಒಳಗೆ ಹೋಗಬೇಕು. ಅವರಿಗೆ 200 ಕಿಲೋಮೀಟರ್ಸ್ ಹೊತ್ತಾಗುತ್ತೆ. ಇಡಗುಂಜಿ ದೇವಸ್ಥಾನ ಕೂಡ ಭಾರಿ ಒಂದು ಫೇಮಸ್ ದೇವಸ್ಥಾನ. ಇಡಗುಂಜಿ ದೇವಸ್ಥಾನ ಆಗಲಿ, ಗೋಕರ್ಣ ದೇವಸ್ಥಾನ ಹೋದ್ವಿ. ಇದೊಂದು ಸಾಂಗ್ ಇದೆ, ಭಜನೆ ಇದೆ. ಕುಂಬಾಶಿ ಗಣಪತಿ, ಇಡಗುಂಜಿ ಗಣಪತಿ, ಗೋಕರ್ಣ ಗಣಪತಿ ಶರಣು, ಒಂದೇ ಓಂಕಾರ. ಆ ಸಾಂಗ್ ಅಲ್ಲಿ ಈ ಇಡಗುಂಜಿ ಪ್ಲೇಸ್ನ ಬಗ್ಗೆ ಬರುತ್ತೆ. ಸೊ ಈ ಇಡಗುಂಜಿ ಗಣಪತಿ ದೇವಸ್ಥಾನ ಬರುತ್ತೆ. ಹಾಗಾಗಿ ನಾವೀಗ ಗೋಕರ್ಣ ದೇವಸ್ಥಾನ ಹೋದ್ವಿ, ಇಡಗುಂಜಿ ದೇವಸ್ಥಾನ ಹೋದ್ವಿ, ಕುಂಬಾಶಿ ದೇವಸ್ಥಾನ ಹೋಗ್ತೀವಿ. ಆದರೆ ಇವತ್ತು ಮೋಸ್ಟ್ಲಿ ಟೈಮ್ ಸಿಗಲಿಕ್ಕಿಲ್ಲ. ನೋಡುವ ಯಾವ ಥರ ಆಗುತ್ತೆ ಅಂತ. ಈಗ ನಾವು ಮುರುಡೇಶ್ವರದ ಹತ್ರ ಬಂದಿದ್ದೇವೆ. ಮುರುಡೇಶ್ವರ, ವೆಲ್ಕಮ್ ಟು. ಮುರುಡೇಶ್ವರ ಕೂಡ ಶಿವನ ದೇವಸ್ಥಾನವೇ, ಅದು ಎಲ್ರಿಗೂ ಗೊತ್ತಿದೆ. ಇಲ್ಲಿಯ ಒಂದು ಸ್ಟ್ಯಾಚು ಆಫ್ ಶಿವ ಭಾರಿ ಫೇಮಸ್. ಮುರುಡೇಶ್ವರ ಎಲ್ರಿಗೂ ಗೊತ್ತಿದೆ, ಟಾಲೆಸ್ಟ್ ಶಿವನ ಸ್ಟ್ಯಾಚು, ಪ್ರತಿಮೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಶಿವನ ಪ್ರತಿಮೆಗೆ ಫೇಮಸ್. ಮತ್ತು ಇಲ್ಲಿನ ಈ ದೇವಸ್ಥಾನ ಕೂಡ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಹಿಂದೆಗಡೆ ಅರೇಬಿಯನ್ ಸಿ ಬೀಚ್ ಇದೆ. ಬೀಚಿಗೆ ಬರೋರೇ ಜಾಸ್ತಿ. ಈ ಮುರುಡೇಶ್ವರಕ್ಕೆ ನಾನು ಬಂದಿದ್ದು ನೇತ್ರಾಣಿ ಐಲ್ಯಾಂಡ್. ಇದು ನೋಡಿ, ಸುಮಾರು ಫೇಮಸ್ ಆಗಿರುವಂಥ ಸ್ಕೂಬಾ ಡೈವಿಂಗ್ ಅದು ನೇತ್ರಾಣಿ ಅಂದರೆ ನಿಮಗೆ ಅಲ್ಲಿ ಮುರುಡೇಶ್ವರದಿಂದ 20 ಕಿಲೋಮೀಟರ್ಸ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಬೋಟಲ್ಲಿ ಕರ್ಕೊಂಡು ಹೋಗಿ ಮಿಡಲ್ ಆಫ್ ದ ಸಿ ನಿಮಗೆ ಸ್ಕೂಬಾ ಡೈವಿಂಗ್. ಸೊ ಅದು ಕೂಡ ವರ್ತ್ ಅಂತ ಹೇಳ್ಬೋದು, ಯಾಕಂದರೆ 4000ಗೆ ನಿಮಗೆ ಸ್ಕೂಬಾ ಡೈವಿಂಗ್ ಮಿಡಲ್ ಆಫ್ ದಿ ಸಿ ಎಲ್ಲಿ ಸಿಗೋಲ್ಲ. ಸೊ ಟೈಮಿಂಗ್ಸ್ ಒಂದು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಈ ಮುರುಡೇಶ್ವರ ಬಗ್ಗೆ ಹೇಳ್ತಾ ಇದ್ದೀನಿ. ಮುರುಡೇಶ್ವರಕ್ಕೆ ನಾನು ಬಂದಿದ್ದು ನಾನು 9th ಸ್ಟ್ಯಾಂಡರ್ಡಲ್ಲಿರುವಾಗ. ಅದು ಕೂಡ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ನಾನು ಆ್ಯಕ್ಚುಲಿ ಇರಲಿಲ್ಲ. ಸೊ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ನಾನು ಆ್ಯಕ್ಚುಲಿ ಇರಲಿಲ್ಲ. ಈ ಮುರುಡೇಶ್ವರಕ್ಕೆ ಟೂರ್ ಇದೆ ಅಂತ ಗೊತ್ತಾದ ಮೇಲೆ, ಈಗ ನಾಳೆ ಟೂರ್ ಅಂತ ಆದರೆ ಇವತ್ತು ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ ಸೇರಿದ್ದು. ಅದು ಕೂಡ ಸ್ಕೌಟ್ಸ್ ಆ್ಯಂಡ್ ಗೈಡ್ ಸೇರಿದ್ದೇ ನಾನು ಟೂರ್ಗೋಸ್ಕರ. ಸೊ ಆಗಲೇ ನಮ್ಗೆ ಟೂರಿನ ಹುಚ್ಚಿತ್ತು. ಸೊ ಆಗ ಬಂದಾಗ ಈ ಮುರುಡೇಶ್ವರವನ್ನು ನೋಡಿ ಕಣ್ತುಂಬಿಸಿಕೊಂಡಿದ್ದೆ. ಮುರುಡೇಶ್ವರ ಅಂದರೆ ಶಿವಗೆ ಇನ್ನೊಂದು ಹೆಸರು. ಸುಮಾರು ಜನರಿಗೆ ಗೊತ್ತಿದೆ, ಅದು ಕೆಲವರಿಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದವ್ರಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್. ಆ ಗೋಪುರದಲ್ಲಿ 18 ಫ್ಲೋರ್ಗಳಿದೆ. 18 ಫ್ಲೋರ್ಗೂ ನೀವು ಲಿಫ್ಟಲ್ಲಿ ಹೋಗ್ಬೋದು, ಆದರೆ ಮೋಸ್ಟ್ಲಿ ಅದು ಬೆಳಗಿನ ಹೊತ್ತು ಮಾತ್ರ ಅಂತ ಆಗುತ್ತೆ ನನಗೆ. ಇಲ್ಲಿ ಜಾತ್ರೆನಾ ಇವತ್ತು? ಅಲ್ಲ, ಸಂಡೇ ಹೀಗೇನಾ ಇವತ್ತು? ಗೊತ್ತಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಬರೋದಲ್ಲ. ಮೋಸ್ಟ್ಲಿ ಜಾತ್ರೆ ಇದೆಲ್ಲ ಇದ್ರೆ ನಮ್ಮೂರಲ್ಲಿ ಅಂತೂ ಜಾತ್ರೆ ಅಂತ ಅರ್ಥ. ನಮ್ಮೂರಂದರೆ ಮಂಗಳೂರು. ಯಾವುದು ನಿಮ್ಮದು? ಯಾವುದು? ನಮ್ಮದೂರು ಮಂಗಳೂರು. ಹಾಯ್. ಗೋಪುರ ಅಲ್ಲ ಮಗ, ಗೋಪುರ ಅಲ್ಲಿ ನೋಡಿದ್ವಲ್ಲ ಈಗ, ಅದೇ ಗೋಪುರ. ಯಾವ್ದಮ್ಮೆ ಜಾತ್ರೆನಾ? ಜಾತ್ರೆ. ಓ ಇತ್ನಾ ರಶ್ ರೇ. ಏಕದಂತ ಕೃಪ ಎಂತ ಮಾರೆ, ಓದ್ಲಿಕ್ಕೆ ಬರಲ್ವ ಮಾರೆ.
ಬಿಡು. ಈಗ ಮುರುಡೇಶ್ವರದಿಂದ ಹೊರಟು ಈಗ ಮಂಗಳೂರು ಕಡೆ ನಮ್ಮ ಇಲ್ಲಿ ಈಗ ಹೋಗೋದೇ ದೊಡ್ಡ ಕಸ್ಟಮರ್ರೆ. ಇದ್ರೊಳಗೆ ಗಾಡಿ ಬಿಡಬಾರ್ದು, ಇದ್ರೊಳಗೆ ಜನ ಬಿಡಬಾರ್ದು, ಜನ ಬಿಡದೆ ಇರಲಿಕ್ಕಾಗಲ್ಲ, ಗಾಡಿ ಬಿಡಬಾರ್ದು ಮಾರೆ. ನಾವು ಅಲ್ಲೇ ಹೊರಗಡೆ ಇಟ್ಟು ಬರ್ತಿದ್ದಲ್ಲ. ಬೆಲೂನ್ ಮೇಯ್ನಾ ನಿಮಗೆ? ನಿಮ್ಮ ಜೀವ ಮೇಯ್ನಾ? ರಿಕ್ಷಾದಡಿ ಬೀಳ್ತಿದ್ರಲ್ಲ ಮಾರೆ ಬೆಲೂನ್ಗೋಸ್ಕರ. ಏನು ಹೇಳ್ಬೇಕು ಇವರಿಗೆಲ್ಲ? ಸರ್ಕಸ್. ಒಮ್ಮೆ ದೇವ್ರೆ ನನ್ನನ್ನೊಮ್ಮೆ ಆ ಹೈವೇ ಕರ್ಕೊಂಡು ಹೋಗು ಪ್ಲೀಸ್. ಇಲ್ಲಿ ಆಗ್ತಿಲ್ಲ. ಟೈಮ್ ಈಗ 7 ಆಯಿತು. ಸೊ ಕರೆಕ್ಟ್ ಪ್ಲ್ಯಾನ್ ಪ್ರಕಾರ ಹೋದರೆ ನಾವೊಂದು 10-10:30 ಅಷ್ಟರಲ್ಲಿ ಮಂಗಳೂರು ರೀಚ್ ಆಗ್ತೀವಿ. ಸೊ ಅವರು ಮುಡಿಪು ಹೋಗ್ಬೇಕು ಅಂತ ಹೇಳಿದ್ದೆ. ಸೊ ಅವರು ಒಂದು 11 ಗಂಟೆ ಹೊತ್ತಿಗೆ ಮುಡಿಪು ರೀಚ್ ಆಗ್ತಾರೆ. ಸೊ ಕರೆಕ್ಟ್ ಪ್ಲ್ಯಾನ್ ಪ್ರಕಾರ ರೋಡಲ್ಲಿ ಟ್ರಾಫಿಕ್ ಇಲ್ದಿದ್ರೆ, ಅದು ಬೇರೆ ಇವತ್ತು ಮಲ್ಪೆ ಬೀಚ್ ಫೆಸ್ಟಿವಲ್, ಅಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಯಾರಿಗೊತ್ತು. ಫೈನಲಿ ಅಂತೂ ನಾವು ಈಗ ಮುರುಡೇಶ್ವರ ದ್ವಾರದ ಹತ್ರ ರೀಚ್ ಆದ್ವಿ. ಇಲ್ಲಿ ಒಂದು ಏನಾದ್ರು ಒಂದು ಹೋಟೆಲ್ ಇದ್ರೆ ಹೋಟೆಲ್ ಅಲ್ಲಿ ತಿಂದು ಇಲ್ಲಿಂದ ನಾವು ಸಪ್ರೇಟ್ ಆಗ್ತಿದ್ದೇವೆ. ಅಂದರೆ ಸಪ್ರೇಟ್ ಅಂದರೆ ಈಗ ಮುಲ್ಕಿ ಟೋಲ್ ಗೇಟ್, ಹೆಜಮಾಡಿ ಟೋಲ್ ಗೇಟ್ ಹತ್ತಿದ್ದೇವೆ. ಇದ್ದೇವೆ. ಇನ್ನು ಎಲ್ಲಿಯೂ ಬ್ರೇಕ್ ಇಲ್ಲ, ಡೈರೆಕ್ಟಾಗಿ ಅವ್ರವ್ರ ಮನೆ ಕಡೆ ಹೋಗ್ತಾರೆ, ಅವ್ರವ್ರ ಕಡೆ. ನಾನು ನನ್ನ ಮನೆಗೆ ಹೋಗ್ತೇನೆ. ಹಾಗಾಗಿರುವಾಗ ನಮ್ಮ ಈ ಕೊನೆಯ ಬಾಯಿ ಇದು. ಇನ್ನು ನಾವು ನಮ್ಮ ಅವರ ಭೇಟಿ ನೆಕ್ಸ್ಟ್ ರೈಡಲ್ಲಿ. ನೆಕ್ಸ್ಟ್ ರೈಡ್ ಎಲ್ಲಿಗೆ ಅಂತ ಡಿಸೈಡ್ ನೋಡುವ. ಈಗ ಎಷ್ಟೇ ಎಪಿಸೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ಆಕ್ಚುಲಿ. ಎಷ್ಟೇ ಎಪಿಸೋಡ್ ಆದ್ರೂ ಕೂಡ ನೀವು ಹೇಗೆ ನಮ್ಗೆ ಸಪೋರ್ಟ್ ಮಾಡಿದ್ವಿ ಅದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇವೆ. ನಿಮ್ ಸಪೋರ್ಟ್ ಇದೆ ಅಂತ ನಂಗೆ ಗೊತ್ತಿದೆ. ಯಾವ ತರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಮೊದ್ಲಿಂದ, ಅದೇ ತರ ಸಪೋರ್ಟ್ ಮಾಡಿ. ಯಾಕಂದ್ರೆ ಲಾಸ್ಟ್ ಇಯರ್ ಏನಾಯ್ತು ಅಂತ ಹೇಳಿದ್ರೆ, ನಾವು ಯೂಟ್ಯೂಬ್ ಅನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಅಂದ್ರೆ ನಾವು ಸುಮಾರು ರೈಡ್ ಮಾಡಿದ್ವಿ, ಆದ್ರೆ ಯೂಟ್ಯೂಬ್ಗೆ ಸುಮಾರು ಅಪ್ಲೋಡ್ ಮಾಡ್ಲೇ ಇಲ್ಲ. ವಯನಾಡ್ ಆಗ್ಲಿ, ರಾಣಿಪುರಂ ಆಗ್ಲಿ, ಮತ್ತೆ ಕಳಸ ಆಗ್ಲಿ, ಕಳಸ 2-3 ಸಲ ಹೋಗಿದ್ದೇವೆ, ಅದರಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೇನೆ. ಸೊ ಸುಮಾರು ಅಪ್ಲೋಡ್ ಮಾಡಿಲ್ಲ. ಯಾಕೆ ವಿಡಿಯೋ ಮಾಡೋದು ದರ್ಶನ ಆಗ್ತಿತ್ತು. ಸೊ ಈ ವರ್ಷ ಆ ಥರ ಅಲ್ಲ. ಈ ವರ್ಷ ನಾನು ಈ ವರ್ಷದ ಮೊದಲನೇ ವಿಡಿಯೋದಲ್ಲೇ ಹೇಳಿದ್ದೆ ಆಕ್ಚುಲಿ, ಈ ವರ್ಷ ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ ಅಂತ. ಈಗ ಜನವರಿ 21 ತನಕ 4 ವಿಡಿಯೋ ಆಯ್ತು. 20 days ಅಲ್ಲಿ 4 ವಿಡಿಯೋಸ್ ಆಯ್ತು. ಮಂಗಳೂರು. ಈಗ ಮಂಗಳೂರು ರೀಚ್ ಆಗಿದೆ. ಸೊ ಮಂಗಳೂರಲ್ಲಿ ಇವತ್ತು ಮಂಗಳೂರು ಕಂಬಳ. ಸೊ ನೋಡಿ ಈ ಕಡೆ ಗೋಲ್ಡ್ ಫಿನ್ ಸಿಟಿ ಉಂಟಲ್ಲ, ಇದ್ರ ಒಳಗಡೆ ಕಂಬಳ. ಸೊ ಫುಲ್ ಧೂಳಲ್ಲಿ ಮುಳುಗಿರುತ್ತೆ. ಈಗ ವರ್ಷ ಹೋಗ್ತಿದ್ದೆ ಕಂಬಳಕ್ಕೆ, ಈಗ ಹೋಗ್ಲಿಕ್ಕೆ ಆಗಲ್ಲ, ಫುಲ್ ಟೈರ್ಡ್ ಆಗಿದೆ. ಬಂತು ಮಂಗಳೂರು. ಸೊ ಇವರೆಲ್ಲ ಈಗ ಈ ಕಡೆ ಮೇಲೆ ಹೋಗ್ತಾರೆ, ಕೊಟ್ಟಾರ ಆಗ್ಬಿಟ್ಟು. ನಾನು ಈ ಕಡೆ ಮಂಗಳೂರು ಸಿಟಿ ಒಳಗೆ ಹೋಗ್ತೇನೆ. ಸೊ ರೈಟ್ ಹೋದ್ರೆ ಮಂಗಳೂರು ಸಿಟಿ, ಲೆಫ್ಟ್ ಹೋದ್ರೆ ಮಂಗಳೂರು ಹೊರವಲಯ, ಔಟ್ಸ್ಕರ್ಟ್ಸ್ ಆಫ್ ಮ್ಯಾಂಗ್ಳೂರ್ ಅಂತ ಹೇಳ್ಬೋದು. ಹೋಬೆ. ಸೊ ಇನ್ನೊಂದು ರೈಡಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಮಾಡಿಬಿಟ್ಟೆ. ಪ್ರಜ್ವಲ್ ಯತಿ ಮತ್ತು ಶ್ರೇಯಸ್ ಅವರು ಈ ಕಡೆ ಸ್ಟ್ರೈಟ್ ಹೋಗ್ತಾರೆ. ಸೊ ನಾನು ಈ ಕಡೆ ರೈಟ್ ಹೋದ್ರೆ ಮಂಗಳೂರು ಸಿಟಿ. ಸೊ ಮಂಗಳೂರು ಸಿಟಿ ಕಡೆ ಹೋಗ್ತಾ ಇದ್ದೇನೆ ಈಗ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ರೈಡಿನ ವಿಡಿಯೋ. ಸೊ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ನಾವೆಲ್ಲ ದೇವಸ್ಥಾನ ಮತ್ತು ಯಾವುದೆಲ್ಲ ವಿಸಿಟಿಂಗ್ ಪ್ಲೇಸಸ್ ಇದೆ, ಇನ್ನೂ ಕೂಡ ಇದೆ, ಆದರೆ ಯಾವುದೆಲ್ಲ ಸಾಧ್ಯ ಆ ಟೈಮ್ ಒಳಗೆ ಯಾವುದೆಲ್ಲ ಸಾಧ್ಯ ಇತ್ತು ಅದೆಲ್ಲ ಪ್ಲೇಸಸ್ ನೋಡಿದ್ದೇವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರೈಡ್ ವಿಡಿಯೋ ನೋಡಬೇಕಂತ ಆದರೆ ಆ ಸಬ್ಸ್ಕ್ರೈಬ್ ಬಟನ್ ಸೈಡಲ್ಲಿರೋ
ಬೆಲ್ ಐಕಾನ್ ಒತ್ತಿ. ಬಾಯ್ ಬಾಯ್.